ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥ ಕೆಟ್ಟು ಹೋಗುವ ಪಕ್ಷದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸ್ತೀವಿ. ಇದನ್ನು ಆಗಮ ಸಂಧಿ ಎಂದು ಹೇಳ್ತೀವಿ. ಇದಕ್ಕೆ ಉದಾಹರಣೆಗಳು ನೋಡೋಣ. ಮನೆ ಪ್ಲಸ್ ಅಲ್ಲಿನಲ್ಲಿ ಲೋಪಸಂಧಿನಲ್ಲಿ ಏನು ಮಾಡ್ತೀವಿ? ಮನೆಯಲ್ಲಿ ಅಂತ ಹೇಳ್ತೀವಿ. ಇಲ್ಲಿ ಏಕಾರವನ್ನು ಲೋಪ ಮಾಡ್ತೀವಲ್ವ, ಆದರೆ ಇದು ತಪ್ಪು. ಏಕೆಂದರೆ ಮನೆಯಲ್ಲಿ ಅನ್ನೋ ಶಬ್ದದಲ್ಲಿ ಅರ್ಥ ಕೆಟ್ಟು ಹೋಗ್ತಾ ಇದೆ. ಆದ ಕಾರಣ ಆಗಮ ಸಂಧಿನ ಉಪಯೋಗಿಸ್ಬೇಕು. ಇಲ್ಲಿ ಏನಾಗುತ್ತೆ? ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಆಗುತ್ತೆ. ಸೊ ಸಿಂಪ್ಲಿ ಸೇಯಿಂಗ್ ಆಗಮ ಸಂಧಿ ಇಸ್ ನಥಿಂಗ್ ಬಟ್ ಯು ಇನ್ವೈಟ್ ಯ ಆರ್ ವಾ ಸೌಂಡ್ಸ್ ಟು ಫಾರ್ಮ್ ದ ಸಂಧಿ. ಯಕಾರ ಆಗಮ ಸಂಧಿಯನ್ನು ನೋಡೋಣ. ಆ, ಇ, ಈ, ಎ, ಐ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ನಡುವೆ ಯಕಾರವು ಆಗಮವಾಗುತ್ತದೆ. ಉದಾಹರಣೆಗಳನ್ನು ನೋಡೋಣವಾ? ಬಾ ಪ್ಲಸ್ ಎಂದನು ಬಾ ಎಂದನು ಆಗುತ್ತೆ. ಗಿರಿ ಪ್ಲಸ್ ಅನ್ನು ಗಿರಿಯನ್ನು. ಹಳ್ಳಿ ಪ್ಲಸ್ ಇಂದ ಹಳ್ಳಿಯಿಂದ. ಸ್ತ್ರೀ ಪ್ಲಸ್ ಇಂದ ಸ್ತ್ರೀಯಿಂದ. ಕೆರೆ ಪ್ಲಸ್ ಅನ್ನು ಕೆರೆಯನ್ನು. ಬೇ ಪ್ಲಸ್ ಇಸು ಬೇಯಿಸು. ಮೈ ಪ್ಲಸ್ ಇಂದ ಮೈಯಿಂದ. ಸೊ ವಕಾರಾಗಮ ಯಾವಾಗ ಬರುತ್ತೆ? ಉ, ಉ, ರು, ಓ ಈ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ನಡುವೆ ವಕಾರವು ಆಗಮವಾಗುತ್ತದೆ. ಈಗ ಎಕ್ಸಾಂಪಲ್ಸ್ ನೋಡೋಣವಾ? ಮಗು ಪ್ಲಸ್ ಅನ್ನು ಮಗುವನ್ನು. ಹೂ ಪ್ಲಸ್ ಇಂದ ಹೂವಿಂದ. ಗೋ ಪ್ಲಸ್ ಇಂದ ಗೋವಿಂದ. ಅಕಾರದ ಮುಂದೆ ಆಕಾರವೇ ಬಂದಾಗ ವಾಕಾರವು ಆಗಮವಾಗುವುದು. ಎಕ್ಸಾಂಪಲ್ಸ್ ನೋಡೋಣವಾ? ನೆಲ ಪ್ಲಸ್ ಅನ್ನು ನೆಲವನ್ನು. ಮನ ಪ್ಲಸ್ ಅನ್ನು ಮನವನ್ನು. ಕುಲ ಪ್ಲಸ್ ಅನ್ನು ಕುಲವನ್ನು. ಕೆಲವೊಮ್ಮೆ ಯ ಅಥವಾ ವಾಕಾರಾಗಮ ಬರುತ್ತೆ. ಯಾವಾಗದು? ಈ ಎನ್ನುವ ಪದದ ಮುಂದೆ ಉ, ಉ, ಓ, ಓ ಸ್ವರಗಳು ಬಂದರೆ ಯಕಾರಾಗಮ ಅಥವಾ ವಕಾರಾಗಮ ಯಾವುದಾದರೂ ಆಗಬಹುದು. ಉದಾಹರಣೆ ನೋಡಿ. ಈ ಪ್ಲಸ್ ಉಂಗುರ ಈ ಯುಂಗರ ಈ ಉಂಗರ ಎರಡೂ ಆಗಬಹುದು. ಈ ಪ್ಲಸ್ ಊಟ ಈ ಊಟ ಈ ಊಟ ಆಗ್ಬೋದು. ಈ ಪ್ಲಸ್ ಒಂಟೆ ಈ ಒಂಟೆ ಈ ಒಂಟೆ ಆಗ್ಬೋದು. ಈ ಪ್ಲಸ್ ಓಲೆ ಈ ಓಲೆ ಈ ಓಲೆ ಆಗಬಹುದು. ಈ ಪದಗಳನ್ನು ನಾವು ಸಂಧಿ ಮಾಡದೆ ಹಾಗೆ ಸಹ ಓದ್ಬೋದು. ಅಂದರೆ ಈ ಉಂಗುರ ಈ ಊಟ ಈ ಒಂಟೆ ಈ ಒಲೆ ಅಂತ ಸಹ ನಾವು ಓದಬಹುದು.